ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಇಂದು ಮೈಲಾರ ಲಿಂಗನ ಕಾಣಿಕ ರಾಜ್ಯದ ಭವಿಷ್ಯ ಕಾಯಿಲೆ ಏಳ್ಗೆ ಎಲ್ಲವನ್ನೂ ಕೂಡ ಪ್ರಸ್ತಾಪಿಸಿ ಕಾಣಿಕ ಭವಿಷ್ಯ ನುಡಿತಾನೆ. ರಾಜಕೀಯ ವಲಯದಲ್ಲಿ ಈ ಭವಿಷ್ಯವಾಣಿ ಕುತೂಹಲವನ್ನು ಮೂಡಿಸಿದೆ. ಎಲ್ಲರ ಚಿತ್ತ ಇದೀಗ ಮೈಲಾರ ಲಿಂಗೇಶ್ವರ ಕಾಣಿಕ ನುಡಿಯುವಂತ ಮೈಲಾರೇಶನ ಭವಿಷ್ಯವಾಣಿ ಇಂದು ಸಂಜೆ ಹೊರಬೀಳುತ್ತೆ. ಗುರವಯ್ಯ ನುಡಿಯುವಂತ ಭವಿಷ್ಯವಾಣಿ ಮೇಲೆ ಅಪಾರ ನಂಬಿಕೆ ಇಟ್ಟಿರುವಂತ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಚುನಾವಣೆಯ ಅಶರೀರವಾಣಿಗಾಗಿ ಕಾದು ಕುಳಿತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸರ್ಕಾರ ಪತನ, ರಾಜ್ಯದಲ್ಲಿ ಅತಿವೃಷ್ಟಿ, ರೈತಾಪಿ ವರ್ಗ ತತ್ತರ. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಅತಿವೃಷ್ಟಿಯಾಗಲಿದ್ದು ಬೆಳೆ ನಾಶವಾಗಲಿದೆ. ಬಿಜೆಪಿ ಅಧಿಕಾರದಲ್ಲಿದ್ರೂ ಬಿಎಸ್ವೈ ಅಧಿಕಾರಕ್ಕೆ ಕುತ್ತು. ರಮೇಶ್ ಜಾರಕಿಹೊಳಿ ಮಾನ ಹರಾಜು ಸೂಚನೆ. ಬೊಮ್ಮಾಯಿ ಸರ್ಕಾರ ಸಂಪನ್ನವಾಗಲಿದೆ. ಮಳೆ ಚೆನ್ನಾಗಿ ಆಗಿದ್ದು ರೈತರಿಗೆ ಉತ್ತಮ ಲಾಭ. ಈ ಹಿಂದೆ ಕಾಣಿಕದಲ್ಲಿ ಮೈಲಾರ ನುಡಿದಂತೆ ಆಗಿದೆ. ವಿಧಾನಸಭಾ ಚುನಾವಣೆ ಕಣ್ಣೆದುರಿಗೆ ಇರುವಾಗಲೇ ಮೈಲಾರ ಕಾಣಿಕ ಕುತೂಹಲವನ್ನ ಮೂಡಿಸಿದೆ. ರಮೇಶ್, ನ್ಯೂಸ್ 18 ಹಾವೇರಿ. ಕೋಲಾರ ಜಿಲ್ಲೆಯ ಟೇಕಲ್ ಹೋಬಳಿಯಲ್ಲಿ ಅಕ್ರಮ ಗಣಿಗಾರಿಕೆ ಮಿತಿ ಮೀರಿದೆ. ಹೊರ ರಾಜ್ಯದ ಕಾರ್ಮಿಕ ಮೃತಪಟ್ಟು 3-4 ದಿನಗಳಾಗಿದೆ. ಆದರೂ ಕೂಡ ಎಲ್ಲರೂ ಮೌನ. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಹುಣಸಿಕೋಟೆ ಕಲ್ಲು ಗಣಿಗಾರಿಕೆ ಪ್ರದೇಶ. ಇದು ಹೆಸರಿಗೆ ಮಾತ್ರ ಸರ್ಕಾರಿ ಗೋಮಾಳ. ನಡೀತಿರೋದು ಅಕ್ರಮ ಗಣಿಗಾರಿಕೆ. ಈ ಹಿಂದೆ ಕೋಲಾರ ಡಿಸಿ ಸೆಲ್ವಮಣಿ ಗಣಿಗಾರಿಕೆ ಬಂದ್ ಮಾಡಿಸಿದ್ರು. ಆದ್ರೆ ಈಗ ಮತ್ತದೇ ಅಕ್ರಮ ಶುರುವಾಗಿದೆ. ಉಸ್ತುವಾರಿ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ ಮಧ್ಯಸ್ಥಿಕೆಯಲ್ಲಿ ಕಲ್ಲು ಕುಟಿಕರಿಗೆ ಕೈಯಲ್ಲಿ ಕೆಲಸ ಮಾಡಲು ಅವಕಾಶ ನೀಡುವಂತೆ ಜಿಲ್ಲಾಡಳಿತಕ್ಕೆ ಮೌಖಿಕ ಸೂಚನೆ ನೀಡಿದ್ರು. ಆದ್ರೆ ಇಂದು ಆಗ್ತಿರೋದು ಅಕ್ರಮವಾಗಿ ಬೃಹತ್ ಯಂತ್ರೋಪಕರಣಗಳ ಬಳಕೆ. ಟೇಕಲ್ ಅಕ್ರಮ ಗಣಿಗಾರಿಕೆಗೆ ಇನ್ನೆಷ್ಟು ಬಲಿ ಬೇಕು? ಮಾನ್ಯ ಸಚಿವರೇ, ಇಲ್ಲಿ ಕಲ್ಲು ಕುಟುಕೋದೇ ಆಗಿದ್ದರೆ ಹೊರ ರಾಜ್ಯದ ಕಾರ್ಮಿಕರು ಯಾಕೆ ಬರ್ತಾ ಇದ್ದಾರೆ? ಇಲ್ಲಿ ಸಾಯೋದಕ್ಕೆ ಬರ್ತಾ ಇದ್ದಾರಾ, ಇಲ್ಲ ತುತ್ತು ಊಟಕ್ಕೋಸ್ಕರ ಬರ್ತಾ ಇದ್ದಾರಾ, ಇಲ್ಲ ಜೀವನಕ್ಕಾಗಿ ಬರ್ತಾ ಇದ್ದಾರಾ? ಅಲ್ಲಿ ಯಾರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಗಳ ಕಡೆಯಿಂದನೇ ರಾಯಲ್ಟಿ ಕಟ್ಟಿಸ್ಕೊಂಡು ಅವ್ರಿಗೇ ಬ್ಲಾಕ್ ಕೊಡುವಂಥದ್ದು ಒಂದು ಸಿಸ್ಟಮನ್ನು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡಿದ್ರು. ಹಾಗಾಗಿ ಈ ಪ್ರಸ್ತುತ ಅದೊಂದು ಪ್ರೋಸೆಸ್ ಒಂದು ಸ್ವಲ್ಪ ತಡೆ ಹಿಡೀರಿ ಅಂತ ಹೇಳಿ ಈಗ ಪ್ರಸ್ತುತ ನಿಂತ್ಕೊಂಡಿದೆ. ಅಕ್ರಮ ಕಲ್ಲು ಗಣಿಗಾರಿಕೆ, ಕಾರ್ಮಿಕನ ಸಾವು ಎಲ್ಲವೂ ಆಗ್ತಿದ್ರು. ಈಗ ಯಾರು ತುಟಿಕ್ ಪಿಟಿಕ್ ಅಂತಿಲ್ಲ. ಉಸ್ತುವಾರಿ ಸಚಿವ ಮುನಿರತ್ನ ಹಾಗೂ ಕೋಲಾರ ಸಂಸದ ಮುನಿಸ್ವಾಮಿ ಅವರಿಗೆ ಈ ವಿಚಾರ ತಿಳಿದಿಲ್ಲವೇ? ರಘುರಾಜ್, ನ್ಯೂಸ್ 18 ಕೋಲಾರ.